ಬಿಗ್ ಬಾಸ್ ನಲ್ಲಿರುವ ರಘು ಬಗ್ಗೆ ಇದೀಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಯಾರಿದು ರಘು? ರಘು ಹಿನ್ನೆಲೆ ಏನು ಅಂತ. ಯಾಕಂದ್ರೆ ಗಿಲ್ಲಿಗೆ ಎಷ್ಟೇ ಊಟ ಕೊಡಿ ಅಂತ ಕೇಳಿದ್ರು ಕೂಡ ಊಟ ಕೊಡದೇ ಇದ್ದ ರಘು ಬಗ್ಗೆ ಇವನ್ ಯಾರಪ್ಪ, ಇವ್ರ ಮನೆಯವ್ರು ಯಾರಪ್ಪ, ಈತ ಮನೇಲಿ ಹೆಂಗಪ್ಪ ಇರ್ತಾನೆ, ಮನುಷ್ಯನ ಇವನು, ಮನುಷ್ಯತ್ವ ಇದೆಯಾ ಇವನಿಗೆ ಅಂತ ಸಿಕ್ಕಾಪಟ್ಟೆ ಕಮೆಂಟ್ ಹಾಕ್ತಾ ಇದ್ದಾರೆ. ಇದೆಲ್ಲದರ ನಡುವೆ ರಘು ಅವರ ವೈಫ್ ಬಗ್ಗೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ. ರಘು ಅವರಿಗೆ ಇದೀಗ 45 ವರ್ಷ. ತುಂಬಾ ಜನ ಗೊತ್ತೇ ಆಗಲ್ಲ 45 ವರ್ಷನ ಅಂತ ಆಶ್ಚರ್ಯ ಪಡ್ತಾರೆ. ಅವ್ರ ವೈಫ್ಗೆ ಇದೀಗ 40 ವರ್ಷ. ಆದ್ರೆ 40 ವರ್ಷ ಅಂತ ಅನ್ಸೋದೇ ಅಲ್ಲ. ಆದ್ರೆ ಆಕೆ ಕೂಡ ಸೆಲೆಬ್ರಿಟಿ. ಅನೇಕ ಸ್ಟಾರ್ಗಳ ಜೊತೆಗೆ ಉತ್ತಮ ಬಾಂಡಿಂಗ್ ಅನ್ನ ಹೊಂದಿದ್ದಾರೆ. ಅದಲ್ಲದೇನೆ ಈ ಹಿಂದಿನ ಸೀಸನ್ ನಲ್ಲಿದ್ದಂತ ಭವ್ಯ ಗೌಡ, ಗೀತಾ ಸೀರಿಯಲ್ ಮತ್ತು ಇದೀಗ ಕರ್ಣ ಸೀರಿಯಲ್ ನಲ್ಲಿ ನಟಿಸ್ತಾ ಇರುವ ಭವ್ಯ ಗೌಡ ಮತ್ತು ರಘು ಅವರ ಹೆಂಡತಿ ಆಪ್ತ ಸಂಬಂಧಿಕರು. ಹಾಗಿದ್ರೆ ಒಬ್ರಿಗೊಬ್ರಿಗೆ ಏನ್ ಸಂಬಂಧ? ರಘು ಮತ್ತು ಭವ್ಯ ಸ್ನೇಹಿತರ ಅಥವಾ ಕುಟುಂಬಸ್ಥರ? ಅದಲ್ಲದೆ ರಘು ಅವರ ಹೆಂಡತಿ ಏನ್ ಮಾಡ್ತಾ ಇದ್ದಾರೆ? ಯಾವ ಸೆಲೆಬ್ರಿಟಿ ಅವರು ಯಾವ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದ್ದಾರೆ, ಏನ್ ಸಾಧನೆ ಮಾಡಿದ್ದಾರೆ ಅಂತ ಇದೀಗ ಎಲ್ಲರೂ ಹುಡುಕ್ತಾ ಇದ್ದಾರೆ. ರಘು ಅವರ ವೈಫು ಕೂಡ ಸಾಧನೆಯನ್ನ ಮಾಡಿದ್ದಾರೆ. ರಘು ಅವರ ಸಾಧನೆ ಕೂಡ ಅಷ್ಟಿಷ್ಟಲ್ಲ. ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದ್ರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆ ರಘು ಅವರನ್ನ ಕರೆದು ಬಿಗ್ ಬಾಸ್ ಮನೆಯೊಳಗೆ ಕಳಿಸಿದಾಗ ತುಂಬಾ ಜನಕ್ಕೆ ಯಾರಪ್ಪ ಈತ, ಎಲ್ಲಿದ್ರು ಇಲ್ಲಿ ತನಕ ಅಂತ ಅನ್ಸಿದ್ದುಂಟು. ಅದಾದ ನಂತರ ಬಿಗ್ ಬಾಸ್ ಮನೆಯಲ್ಲಿ ಖಡಕ್ ಆಗಿ ಮಾತಾಡಿದ್ರಿಂದ ಎಲ್ರು ಗಾಬರಿನೂ ಬಿದ್ದೋಗಿದ್ರು. ಈ ತರನು ಮಾತಾಡ್ತಾರ? ಇಷ್ಟು ರ್ಯಾಶ್ ಆಗೂ ಇರೋದಕ್ಕೆ ಸಾಧ್ಯನಾ? ಎಲ್ರಿಗೂ ನೀನು ತಾನು ಅಂತಿರುವ ಈತನ ಹಿನ್ನೆಲೆ ಏನು ಅಂತ ಕೆದ್ಕೋಕ್ ಶುರು ಮಾಡಿದ್ರು. ಆಗ್ಲೇ ಗೊತ್ತಾಗಿದ್ದು ಇವರು ಅಂತಿಂತ ಸಾಧನೆ ಮಾಡಿಲ್ಲ ಅಂತ. 2022ರಲ್ಲಿ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿಯನ್ನ ನೀಡಿ ಇವರಿಗೆ ಗೌರವಿಸಲಾಗಿದೆ. ಅದಲ್ಲದೆ ಇವರಿಗೆ ಈ ಹಿಂದೆನೂ ಕೂಡ ಅನೇಕ ರಿಯಾಲಿಟಿ ಶೋಗಳಲ್ಲಿ ಅವರು ಜಾಯ್ನ್ ಆಗಿದ್ದು ಕೂಡ ಇದೆ. ಮ್ಯೂಟೆಂಟ್ ರಘು ಅಂತಾನೆ ಇವರು ಹೆಸರನ್ನ ಪಡ್ಕೊಂಡಿದ್ದು ಕೂಡ ಇದೆ. ಇನ್ನು ಇವರು ಇತ್ತೀಚೆಗೆ ಸೆಲೆಬ್ರಿಟಿ ಆಗ್ತಾ ಇದ್ರು. ಯಾಕಂದ್ರೆ ಕಾಂತಾರ ಮತ್ತು ಕ್ರಾಂತಿ ಹಾಗೇನೆ ಕಾಟೇರ ಇಂಥ ಸಿನಿಮಾಗಳಲ್ಲಿ ವಿಲನ್ ಆಗಿ ನಟಿಸಿದ್ದಾರೆ. 5x ಪವರ್ ಲಿಫ್ಟಿಂಗ್ ನಲ್ಲಿ ರಾಘವೇಂದ್ರ ವರ್ಲ್ಡ್ ಚಾಂಪಿಯನ್ ಕೂಡ ಆಗಿದ್ದಾರೆ. ರಾಘವೇಂದ್ರ ಸೆಲೆಬ್ರಿಟಿಗಳ ಕೋಚ್ ಕಮ್ ನಟ ಕೂಡ ಹೌದು. ಸೊ ಇವರ ಪೂರ್ತಿ ಹೆಸರು ರಾಘವೇಂದ್ರ ಅಂತ. ಆದ್ರೆ ಎಲ್ಲರೂ ಇದೀಗ ಇವರನ್ನ ಬೇರೆ ಹೆಸರಿನಿಂದಲೇ ಕರೀತಾರೆ. ಇನ್ನು ಇವರ ವೈಫ್ ಕೂಡ ಅಷ್ಟೇನೆ ಫೇಮಸ್. ಹೌದು, ತುಂಬಾ ಜನಕ್ಕೆ ಗೊತ್ತಿಲ್ಲದಂತ ವಿಚಾರ ಏನು ಅಂತಂದ್ರೆ ರಘು ಅವರ ವೈಫ್ ಎಲ್ರಿಗೂ ತುಂಬಾನೇ ಇಷ್ಟ. ಎಲ್ರ ಜೊತೆಗೂ ಬೆರೀತಾರೆ. ಒಂದು ಸ್ವಲ್ಪವೂ ಆಟಿಟ್ಯೂಡ್ ಇಲ್ಲ. ನನ್ನ ಗಂಡ ಸೆಲೆಬ್ರಿಟಿ, ನನ್ನ ಗಂಡ ಸಾಧನೆ ಮಾಡಿದ್ದಾರೆ ಅನ್ನುವ ಯಾವುದೇ ಆಟಿಟ್ಯೂಡ್ ಕೂಡ ಅವ್ರು ಇಟ್ಕೊಂಡಿಲ್ಲ. ಇವರ ಈ ಒಂದು ಪ್ರೊಫೈಲ್ ಅನ್ನು ನೋಡಿ ಅನೇಕರು ಖುಷಿ ಪಡ್ತಾ ಇದ್ದಾರೆ. ಅದಲ್ಲದೇನೆ ನಿಜವಾಗ್ಲೂ ಇಷ್ಟು ಹ್ಯಾಂಡ್ಸಮ್ ಆಗಿರುವಂತ ರಘು ಅವರಿಗೆ ಸೆಲೆಬ್ರಿಟಿ ಆಗಿರುವಂತ ಹೆಂಡತಿನೇ ಸಿಕ್ಕಿದಾರಾ ಅಂತ ಆಶ್ಚರ್ಯ ಪಡ್ತಾ ಇದ್ದಾರೆ. ಇವರ ಹೆಸರು ಗ್ರೀಷ್ಮಾ ಅಂತ. ಇವರ ಹಿಂದಿನ ಹೆಸರು ಪವಿತ್ರ ಅಂತ. 2 ಹೆಸರಲ್ಲೂ ಕೂಡ ಇವರನ್ನ ಕರೀತಾರೆ. ಗ್ರೀಷ್ಮಾ ಅವರು ಕೂಡ ಗಂಡನಂತೆಯೇ ಅನೇಕ ಸಾಧನೆ ಮಾಡಬೇಕು ಅನ್ನುವಂತ ಮಹದಾಸೆಯನ್ನ ಇಟ್ಕೊಂಡಿದ್ದಾರೆ. ಇವರು ಕೂಡ ಸೆಲೆಬ್ರಿಟಿನೇ. ಈ ಹಿಂದೆ ಕಾಟನ್ ಕ್ಯಾಂಡಿ ಅಂತ ಒಂದು ಆಲ್ಬಮ್ ಸಾಂಗ್ ಬಂದಿತ್ತು. ಅದು ಚಂದನ್ ಶೆಟ್ಟಿ ಅವ್ರದ್ದು, ನಿಮಗೆಲ್ಲ ಗೊತ್ತೇ ಇರ್ಬೋದು. ಅದಕ್ಕೆ ಇವರು ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ್ದಾರೆ. ಸಿನಿಮಾ, ಸೀರಿಯಲ್ ಹಾಗೂ ಆಲ್ಬಮ್ ಸಾಂಗ್ಗಳಿಗೆ ಇವರು ಹಣ ಹಾಕ್ತಾರೆ. ಪ್ರೊಡ್ಯೂಸರ್ ಆಗಿ ಇವರು ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದ್ದಾರೆ. ಅನೇಕ ಯುವ ಜನಾಂಗವನ್ನ, ಯುವ ಕಲಾಭಿಮಾನಿಗಳನ್ನ, ಕಲಾವಿದರನ್ನ ಬೆಳೆಸಬೇಕು ಅನ್ನುವಂಥ ಮಹದಾಸೆಯನ್ನ ಇಟ್ಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ಇವರು ಅನೇಕ ಹೊಸ ಪರಿಚಿತ ಇರುವಂಥ ಮತ್ತು ಹೊಸದಾಗಿ ಬರುವಂಥ ನಟ ನಟಿಯರಿಗೆ ಅವಕಾಶವನ್ನ ಕೊಡ್ತಾರೆ. ಕಲಾವಿದರಿಗೆ ಇವರು ಪ್ರೊಡ್ಯೂಸರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತು ಇವರಿಗೆ ದರ್ಶನ್ ಅಂತಂದ್ರೆ ಇನ್ನಿಲ್ಲದಂತ ಪ್ರೀತಿ. ದರ್ಶನ್ ಅಂತ ಅಂದ್ರೆ ಅಪಾರವಾದಂಥ ಅಭಿಮಾನ ಇದೆ. ಈ ಕಾರಣಕ್ಕಾಗಿ ಕಾಟೇರ ಮತ್ತು ಕ್ರಾಂತಿ ಸಿನಿಮಾದಲ್ಲಿ ರಘು ವಿಲನ್ ಆಗಿದ್ದಾಗ ದರ್ಶನ್ ಅವರ ಬಳಿ ತುಂಬಾ ಆಪ್ತರಾಗಿದ್ರು ಗ್ರೀಷ್ಮಾ ಅವರು ಕೂಡ. ಅದಲ್ಲದೇನೆ ಎಲ್ರಿಗೂ ಗೊತ್ತಿರೋ ಹಾಗೆ ರಘು ಅವರು ಸೆಲೆಬ್ರಿಟಿ ಕೋಚ್ ಕೂಡ ಆಗಿರೋದ್ರಿಂದ ದರ್ಶನ್ ಅವ್ರಿಗೂ ಕೂಡ ಕೆಲವು ದಿನಗಳ ಕಾಲ ಇವರು ಕೋಚ್ ಆಗಿ ಕೆಲಸವನ್ನ ಮಾಡಿದ್ದಾರೆ. ಆಗ ಗ್ರೀಷ್ಮಾ ಅವರು ಕೂಡ ಕ್ಲೋಸ್ ಆಗಿದ್ದಾರೆ. ದರ್ಶನ್ ಅಂತ ಅಂದ್ರೆ ಇವರಿಗೆ ಇನ್ನಿಲ್ಲದಂತ ಅಭಿಮಾನ, ಫ್ಯಾನ್ ಗರ್ಲ್ ಫೀಲಿಂಗ್ ಯಾವಾಗ್ಲೂ ಇರುತ್ತೆ ಅನ್ನೋದನ್ನ ಅವ್ರು ಹೇಳ್ಕೊಂಡಿದ್ದಾರೆ. ಮತ್ತು ಇತ್ತೀಚೆಗೆ ಒಂದಷ್ಟು ಕ್ರಿಕೆಟ್ಸ್ ಕ್ಲಬ್ಗಳಲ್ಲಿ ಮತ್ತು ಕ್ರಿಕೆಟ್ ಮ್ಯಾಚ್ಗಳಲ್ಲೂ ಕೂಡ ರಘು ಅವರ ವೈಫ್ ಮಿಂಚಿದ್ದಾರೆ. ದುಬೈ ಸೇರಿದಂತೆ ಬೇರೆ
ಬೇರೆ ಬೇರೆ ಕಡೆಗೆ ಸೆಲೆಬ್ರಿಟಿಗಳನ್ನ ಕರ್ಕೊಂಡು ಹೋಗಿ ಕ್ರಿಕೆಟ್ ಮ್ಯಾಚ್ ಅನ್ನ ಆಡ್ಕೊಂಡು ಬಂದಿದ್ದಾರೆ. ನೋಡೋದಕ್ಕೆ ಹೀರೋಯಿನ್ ತರನೇ ಇರುವ ಗ್ರೀಷ್ಮಾ ಅವರು ಕನ್ನಡದಲ್ಲಿ ಅನೇಕ ನಟ ನಟಿಯರ ಜೊತೆಗೆ ಉತ್ತಮ ಬಾಂಡಿಂಗ್ ಇಟ್ಕೊಂಡಿದ್ದಾರೆ. ಭವ್ಯ ಗೌಡ ಮತ್ತು ಇವರು ಆಪ್ತರು ಅಂತ ಹೇಳಲಾಗ್ತಾ ಇದೆ, ಸಂಬಂಧಿಕರು ಅಂತ ಕೂಡ ಹೇಳಲಾಗ್ತಾ ಇದೆ, ಕಸಿನ್ಸ್ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಭವ್ಯ ಗೌಡ, ನಮ್ರತಾ ಗೌಡ ಎಲ್ಲರೂ ಕೂಡ ರಘು ಅವರ ವೈಫ್ಗೆ ತುಂಬಾನೇ ಆಪ್ತರಾಗಿದ್ದಾರೆ. ಸೆಲೆಬ್ರಿಟಿಗಳ ಜೊತೆಗೆ ಉತ್ತಮ ಬಾಂಡಿಂಗ್ ಇರೋದ್ರಿಂದ ಎಲ್ಲ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡೋದ್ರಿಂದ ಎಲ್ಲ ಸೆಲೆಬ್ರಿಟಿಗಳು ಕೂಡ ಇವರಿಗೆ ಚಿರಪರಿಚಿತ. ಸ್ಯಾಂಡಲ್ವುಡ್ ನಲ್ಲಿ ಅಪಾರ ಸಾಧನೆ ಮಾಡಬೇಕು, ಒಂದಷ್ಟು ಸಿನಿಮಾಗಳನ್ನ ತೆರೆಗೆ ತರಬೇಕು, ಕೆಲವೊಂದಷ್ಟು ಸಿನಿಮಾಗಳಿಗೆ ಪ್ರೊಡ್ಯೂಸರ್ ಆಗಬೇಕು, ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡಬೇಕು, ತಮ್ಮ ಬ್ಯಾನರ್ ಅಡಿಯಲ್ಲಿ ಹೊಸ ಹೊಸ ಸಿನಿಮಾಗಳನ್ನ ಪರಿಚಯಿಸಬೇಕು, ಹೊಸ ಹೊಸ ಕಲಾವಿದರನ್ನ ಪರಿಚಯಿಸಬೇಕು ಅನ್ನುವಂತ ಮಹದಾಸೆಯನ್ನ ಇಟ್ಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ರಘು ಅವರ ಹಾದಿಯಲ್ಲೇ ಇವರು ಕೂಡ ಸಾಕ್ತಾ ಇದ್ದಾರೆ. ಗಂಡನ ಅಪಾರವಾದಂತ ಸಾಧನೆಯನ್ನ ಇವರು ಕೂಡ ಹಾಡು ಹೊಗಳಿದ್ದಾರೆ. ನಾನು ರಘುವನ್ನ ಮೊದಲ ದಿನದಿಂದ ನೋಡ್ದಾಗಿಂದನೇ ಇಷ್ಟಪಟ್ಟಿದ್ದೆ. ತುಂಬಾ ಕಷ್ಟದಲ್ಲಿ ಬೆಳೆದಿದ್ದಾರೆ. ನೀವೆಲ್ಲ ಇವತ್ತು ರ್ಯಾಶ್ ಆಗಿರುವ ರಘುವನ್ನ ನೋಡ್ತಾ ಇದ್ದೀರಾ, ಆದ್ರೆ ಇನ್ನೋಸೆಂಟ್ ಮುಗ್ಧ ಆಗಿದ್ದಂತ ರಘುವನ್ನ ನಾನು ನೋಡಿದ್ದೇನೆ. ಅವರ ಪ್ರತಿಯೊಂದು ಏಳು ಬೀಳು, ಗೆಲುವು, ಸೋಲು ಎಲ್ಲವನ್ನ ಕೂಡ ನಾನು ಕಣ್ಣಾರಿ ಕಂಡಿದ್ದೇನೆ. ರಘು ಅವರು ಗೆಲ್ಬೇಕು, ಯಾವಾಗ್ಲೂ ಕೂಡ ಗೆಲ್ಲುವಂತಹ ಹಾದಿಯನ್ನೇ ಆಯ್ಕೆ ಮಾಡ್ಕೊಳ್ತಾರೆ ರಘು ಅವರು ಅನ್ನೋದನ್ನ ಅವ್ರ ವೈಫ್ ಹೇಳ್ತಾರೆ. ರಘು ಅವರು ಬಿಗ್ ಬಾಸ್ಗೆ ಹೋಗ್ತಾ ಇದ್ದ ಹಾಗೇನೆ ಕಂಪ್ಲೀಟ್ ಆದಂತ ಜವಾಬ್ದಾರಿ ಸೆಲೆಬ್ರಿಟಿಗಳ ಮೇಂಟೈನ್ ಆಗಿರ್ಬೋದು, ಜಿಮ್ ಟ್ರೈನಿಂಗ್ ಆಗಿರ್ಬೋದು, ಫೋಟೋ ಶೂಟ್ ಆಗಿರ್ಬೋದು, ಬೇರೆ ಬೇರೆ ಈವೆಂಟ್ಗಳಾಗಿರ್ಬೋದು, ಅದನ್ನ ಗ್ರೀಷ್ಮಾ ಅವರೇ ನೋಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಗಂಡನಿಗೆ ಯಾವಾಗ್ಲೂ ಸಾಥ್ ಕೊಡುವಂತ ಹೆಂಡತಿಯಾಗಿ ಇವರು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗ್ತಾರೆ. ಈ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನ ತಿಳಿಸಬಹುದು.